ಹುಬ್ಬಳ್ಳಿಯಲ್ಲಿ ಅಂಜಲಿ ಕೊಲೆ ಖಂಡಿಸಿ ಭುಗಿಲೆದ್ದಿದೆ ಆಕ್ರೋಶ. ಅಂಜಲಿ ಕೊಲೆಯನ್ನ ಖಂಡಿಸಿ ಹುಬ್ಬಳ್ಳಿಯಲ್ಲಿ ಬೃಹತ್ ಪ್ರತಿಭಟನೆ ನಡೀತಾ ಇದೆ. ಆರೋಪಿ ಗಿರೀಶ್ನನ್ನ ಗಲ್ಲಿಗೇರಿಸಬೇಕು ಅಂತ ಆಗ್ರಹಿಸಿ ಪ್ರೊಟೆಸ್ಟ್ ಮಾಡಲಾಗಿದೆ. ಪ್ರತಿಭಟನಾಕಾರರನ್ನ ನಿಯಂತ್ರಣ ಮಾಡೋದಕ್ಕೆ ಪೊಲೀಸರು ಹರಸಾಹಸವನ್ನೇ ಪಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ನೇಹಾ ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಹತ್ಯೆ ಆಗಿದೆ. ಅಂಜಲಿ ಹತ್ಯೆಗೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯಲ್ಲಿ ಬೃಹತ್ ಪ್ರತಿಭಟನೆ ನಡೀತಾ ಇದೆ. ಆರೋಪಿ ಗಿರೀಶ್ನನ್ನ ಗಲ್ಲಿಗೇರಿಸಿ ಅಂತ ಆಗ್ರಹಿಸಿ ಪ್ರೊಟೆಸ್ಟ್ ಮಾಡ್ತಾ ಇರುವಂತದ್ದು. ಪ್ರತಿಭಟನಾಕಾರರನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಹರಸಾಹಸವನ್ನ ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಅಂಜಲಿ ಹತ್ಯೆಗೆ ಈಗ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅಂಜಲಿ ಪ್ರೀತಿ ನಿರಾಕರಿಸಿದ್ರು ಅನ್ನುವಂಥ ಕಾರಣಕ್ಕೆ ಪ್ರಿಯಕರ ಅಂದ್ರೆ ಆಕೆಯನ್ನ ಪ್ರೀತಿಸ್ತಾ ಇದ್ದಂತ ಆರೋಪಿ ಗಿರೀಶ್ ಏನಿದ್ದಾನೆ ಚಾಕುವಿನಿಂದ ಇರಿದು ಕೊಲೆ ಮಾಡಿರುವಂಥದ್ದು. ಆತನನ್ನ ಬಂಧಿಸಿ ಗಲ್ಲಿಗೇರಿಸಬೇಕು ಅಂತ ಈಗಾಗಲೇ ಆಕ್ರೋಶ ಹೆಚ್ಚಾಗ್ತಾ ಇದೆ. ಪ್ರತಿಭಟನಾಕಾರರನ್ನ ನಿಯಂತ್ರಣ ಮಾಡೋದಕ್ಕೆ ಪೊಲೀಸರು ಹರಸಾಹಸವನ್ನೇ ಪಡ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಅಂಜಲಿ ಹತ್ಯೆಗೆ ಸಂಬಂಧಪಟ್ಟಂತೆ ಗಿರೀಶ್ ವಿಶ್ವ ಅಲಿಯಾಸ್ ಗಿರೀಶ್ನನ್ನ ಗಲ್ಲಿಗೇರಿಸಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆಗಿಳಿದಿದ್ದಾರೆ ಪ್ರತಿಭಟನಾಕಾರರು. ಅವರನ್ನ ಒಂದಷ್ಟು ಚದುರಿಸೋದಕ್ಕೆ ನಿಯಂತ್ರಣ ಮಾಡೋದಕ್ಕಿಂತ ಪೊಲೀಸರು ಕೂಡ ಹರಸಾಹಸ ಮಾಡಿರುವಂಥದ್ದು. ಈ ವಿಶ್ವ ಎಂಬಾತ ಪಾಗಲ್ ಪ್ರೇಮಿಯಾಗಿ ಆಕೆಯ ಹಿಂದೆ ಬಿದ್ದಿದ್ದ. ಆಕೆಯ ಮನೆಯವರು ಕೂಡ ಪ್ರೀತಿಗೆ ಒಪ್ಪಿಗೆ ಇಲ್ಲ ಅಂತ ಹೇಳಿದ್ರು ಕೂಡ ಆಕೆ ಹಿಂದೆ ಬಿದ್ದಿದ್ದಂತೆ. ಆದರೆ ಆಕೆ ನಿರಾಕರಣೆ ಮಾಡಿದ್ಲು ಅನ್ನುವಂಥ ಕಾರಣಕ್ಕೆ ಅದರಲ್ಲೂ ಕೂಡ ಈ ಹಿಂದೆ ನಡೀತಲ್ಲ ನೇಹಾ ಹತ್ಯೆ ಪ್ರಕರಣ, ಅದೇ ಮಾದರಿಯಲ್ಲಿ ಕೊಲ್ತೀನಿ ಅಂತ ಕೂಡ ಬೆದರಿಕೆ ಹಾಕಿದ್ದ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗಿರುವಂಥದ್ದು. ಈಗ ಅದೇ ರೀತಿಯಾಗಿ ಅಂಜಲಿಯನ್ನ ಇರಿದು ಕೊಂದಿದ್ದಾನೆ ಪಾಪಿ ಗಿರೀಶ್. ಹಾಗಾಗಿ ಆತನನ್ನ ಗಲ್ಲಿಗೇರಿಸಬೇಕು ಅಂತ ಪ್ರತಿಭಟನೆಗಿಳಿದಿದ್ದಾರೆ ಅಲ್ಲಿನ ಸ್ಥಳೀಯರಿರ್ಬೋದು. ಅದೇ ರೀತಿಯಾಗಿ ಆಕೆಗೆ ನ್ಯಾಯ ಸಿಗಬೇಕು ಅನ್ನುವಂಥ ಒಕ್ಕೊರಲಿನಿಂದ ಬಂದಿರುವಂಥ ಒಂದಷ್ಟು ಪ್ರತಿಭಟನಾಕಾರರೇನಿದ್ದಾರೆ. ಹುಬ್ಬಳ್ಳಿಯಲ್ಲಿ ನಡೀತಾ ಇರುವಂಥ ಪ್ರತಿಭಟನೆ ಇದು. ಆಕೆಯ ಸಾವಿಗೆ ನ್ಯಾಯ ಸಿಗಬೇಕು, ಗಿರೀಶ್ನನ್ನ ಗಲ್ಲಿಗೇರಿಸಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಬುಧವಾರ ಬೆಳ್ಳಂಬೆಳಗ್ಗೆ ನಡೆದಂತಹ ಹತ್ಯೆ ಇದು. ಆಕೆಯ ಗುಡಿ ಓಣಿ ಏನಿದೆ ಅಲ್ಲಿ ಅಂಜಲಿ ನಿವಾಸಕ್ಕೆ ಆತ ತೆರಳಿದ್ದ. ಬಲವಂತವಾಗಿ ಕೇಳಿದ್ದಾನೆ ಪ್ರೀತಿ ಮಾಡು ಅಂತ. ಆದರೆ ಪಾಗಲ್ ಪ್ರೇಮಿಯ ಒತ್ತಾಯಕ್ಕೆ ಆಕೆ ಮಣಿದಿಲ್ಲ, ಪ್ರೀತಿಯನ್ನು ನಿರಾಕರಿಸಿಲ್ಲಂತೆ. ಹೀಗಾಗಿ ಆಕೆಯನ್ನ ಚಾಕುವಿನಿಂದ ಇರಿದು ಕೊಂದಂಥ ಗಿರೀಶ್ ಏನಿದ್ದಾನೆ ಆತನನ್ನ ಗಲ್ಲಿಗೇರಿಸಬೇಕು ಅಂತ ಅನ್ನುವಂಥ ನಿಟ್ಟಿನಲ್ಲಿ ಈಗ ಪ್ರತಿಭಟನೆಗಳು ಆಕ್ರೋಶಗಳು ಹೆಚ್ಚಾಗಿ ವ್ಯಕ್ತ ಆಗ್ತಾ ಇರುವಂಥದ್ದು. ಆಗ್ರಹಿಸ್ತಾ ಇದ್ದಾರೆ ಪ್ರತಿಭಟನೆ ಮಾಡುವ ಮೂಲಕ. ಸರ್ಕಾರದ ವಿರುದ್ಧ ಕೂಡ ಧಿಕ್ಕಾರ ಕೂಗ್ತಾ ಇದ್ದಾರೆ. ಆದಷ್ಟು ಬೇಗ ಆತನನ್ನ ಗಲ್ಲಿಗೇರಿಸಲೇಬೇಕು. ಇಂತಹ ಘಟನೆಗಳು ಮತ್ತೆ ಮರುಕಳಿಸಬಾರದು ಅಂತ ಅಂದರೆ ಇಂಥವರಿಗೆ ತಕ್ಕ ಪಾಠವನ್ನು ಕಲಿಸಬೇಕು ಅಂತೇಳಿ ಪ್ರತಿಭಟನೆ ನಡೀತಾ ಇದೆ. ಗಿರೀಶ್ನನ್ನ ಗಲ್ಲಿಗೇರಿಸಬೇಕು ಅಂತ ಹೇಳಿ ಗುಡಿ ಓಣಿಯಲ್ಲಿ ಅಂಜಲಿ ನಿವಾಸ ಏನಿದೆ ಆಕೆಯ ನಿವಾಸಕ್ಕೇನೆ ತೆರಳಿ ಬಾಗಿಲು ಬಡಿದು ಅದಾದ ಬಳಿಕ ಆಕೆ ಬಾಗಿಲು ತೆಗಿತಾ ಇದ್ದಂತೆ ಅಂಜಲಿ ಹೊಟ್ಟೆಗೆ ಚಾಕುವನ್ನ ಇರಿದು ಹತ್ಯೆ ಮಾಡಿರುವಂಥದ್ದು ಈತ ಗಿರೀಶ್. ವಿಶ್ವ ಅಲಿಯಾಸ್ ಗಿರೀಶ್ ಏನಿದ್ದಾನೆ ಈತ ಮನೆ ತುಂಬ ಎಲ್ಲ ಆಕೆ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಆಗಿಲ್ಲ. ಚಾಕುವಿನಿಂದ ಇರಿದು ಕೊಂದಿರುವಂಥದ್ದು. ಸದ್ಯಕ್ಕೆ ಪೊಲೀಸರು ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ. ಈಗಾಗಲೇ ಪ್ರತಿಭಟನೆಗಳು ಕೂಡ ಹೆಚ್ಚಾಗ್ತಾನೆ ಇದ್ದಾವೆ. ಇದೇ ರೀತಿಯ ಘಟನೆಗಳು ಮತ್ತೆ ಮರುಕಳಿಸಬಾರದು ಅಂದರೆ ಇತ್ತೀಚೆಗಷ್ಟೇ ನೇಹಾ ಹತ್ಯೆ ಪ್ರಕರಣ ಆಯಿತು. ಅದು ಮಾಸುವ ಮುನ್ನವೇ ಅದೇ ಮಾದರಿಯಲ್ಲಿ ನಡೆದಿರುವಂತಹ
ಮತ್ತೊಂದು ಹತ್ಯೆ ಅಂಜಲಿಯ ಹತ್ಯೆ. ಹಾಗಾಗಿ ಈ ಹತ್ಯೆಗೆ ನ್ಯಾಯ ಸಿಗಬೇಕು, ಅಂಜಲಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಡೀತಾ ಇರುವಂಥ ಪ್ರತಿಭಟನೆ ನೋಡ್ತಾ ಇದ್ದೀರಾ. ದೃಶ್ಯಗಳಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆಯನ್ನು ಇನ್ನೂ ಕೂಡ ಹೆಚ್ಚು ಮಾಡ್ತಾ ಇದ್ದಾರೆ. ಪೊಲೀಸರು ಕೂಡ ಅಲ್ಲೇ ಇದ್ದಾರೆ. ಪರಿಸ್ಥಿತಿ ನಿಯಂತ್ರಣಕ್ಕೆ ತರೋದಕ್ಕೆ ಅಂತ ಒಂದಷ್ಟು ಹರಸಾಹಸ ಕೂಡ ಮಾಡ್ತಾ ಇದ್ದಾರೆ. ಆದರೂ ಕೂಡ ಪ್ರತಿಭಟನಾಕಾರರ ಆಕ್ರೋಶ ಮಾತ್ರ ಕಡಿಮೆಯಾಗ್ತಾ ಇಲ್ಲ.